ಇನ್ನು ಮುಂದೆ ಹಾಗಾದರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೇಂದ್ರದಿಂದ ರಾಜ್ಯದವರೆಗೆ ಸರ್ಕಾರಗಳಿಗೆ ಈ ಜೆನ್ಜಿಗಳು ಆಗಾಗ ಅಡ್ಡಗಾಲನ್ನು ಹಾಕಬಹುದೇ? ಅಭಿಜಿತ್ ದೀಪ್ಕೆ, ಸೌರವ್ ದಾಸ್, ರಿಂಕಾ ಇಂಥವರ ಆಟಿಟ್ಯೂಡಿಗೂ ಜಾರ್ಖಂಡ್ನ ವಿದ್ಯಾರ್ಥಿಗಳ ಆ ಜೆನ್ಜಿಗಳ ಹೋರಾಟದ ಒಂದು ವಿಜಯಕ್ಕೂ ಏನಾದರೂ ಸಂಬಂಧ ಇದೆಯೇ? ಅಕ್ರಮವನ್ನೇ ಎಸಗ್ತಾ ತಮ್ಮ ಜೇಬನ್ನ ತುಂಬಿಸ್ಕೊಳ್ತಾ ಅಧಿಕಾರಶಾಹಿಯೊಟ್ಟಿಗೆ ಶಾಮೀಲಾಗ್ತಾ ಇರುವಂತ ವ್ಯವಸ್ಥೆಗಳ ವಿರುದ್ಧ ಜೆನ್ಜಿ ಯುವ ಸಮುದಾಯದ ಹೋರಾಟ ಅಂತ ರಾಜಕೀಯ ಕಾರಣಕ್ಕಾಗಿ, ಸ್ವಾರ್ಥಕ್ಕಾಗಿ ಮೋದಿ ಮತ್ತು ಅಮಿತ್ ಶಾ ಅವರನ್ನ ದರೆಗಿಳಿಸುವುದಕ್ಕಾಗಿ ಈಗ ನೆನಪಾಗಿರಬಹುದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೊನೆಗೂ ಜಾರ್ಖಂಡ್ ಸರ್ಕಾರ ಮಣಿಯಲೇಬೇಕಾಯಿತು. ಜಾರ್ಖಂಡ್ನಲ್ಲಿ ಜೆನ್ಜಿಗಳು ಅಬ್ಬರದ ವಿಜಯವನ್ನ ಕೊನೆಗೂ ಸಾಧಿಸಿದ್ದಾರೆ. ಹಾಗಾದರೆ ಇದರ ಅರ್ಥ ಏನು? ಇನ್ನು ಮುಂದೆ ಹಾಗಾದರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೇಂದ್ರದಿಂದ ರಾಜ್ಯದವರೆಗೆ ಸರ್ಕಾರಗಳಿಗೆ ಈ ಜೆನ್ಜಿಗಳು ಆಗಾಗ ಅಡ್ಡಗಾಲನ್ನು ಹಾಕಬಹುದೇ? ಆಡಳಿತಕ್ಕೆ ಒಂದು ಅಡೆತಡೆಯಾಗಿ, ಹರ್ಡಲ್ಸ್ ಆಗಿ, ಹಂಪ್ಗಳಾಗಿ ಸಲ್ಲಬಹುದೇ? ಪ್ರತಿಯೊಂದು ಡಿಮಾಂಡ್ ಅನ್ನು ಇಟ್ಟುಕೊಂಡು ಹೋರಾಟವನ್ನು ನಿರಂತರವಾಗಿ ಜೀವಂತವಾಗಿ ಉಳಿಸಿಕೊಳ್ಳಬಹುದೇ? ಜಂತರ್ ಮಂತರಿನ ಜಿರ್ಲೆಗಳ ಜೆನ್ಜಿಗಳ ಹೋರಾಟಕ್ಕೂ ಅದರ ಪ್ರಧಾನವರ ರಾಜೀನಾಮೆಯ ಮೂಲಕ ನಾವು ಪ್ರಥಮದಲ್ಲೇ ಒಂದು ಚಾರಿತ್ರಿಕವಾದ ಹೆಜ್ಜೆಯನ್ನ ಇಟ್ಟಿದ್ದೇವೆ ಅನ್ನುವ ಗುಂಗಿನಲ್ಲಿ ಓಡಾಡ್ತಾ ಇರುವಂತ ಅಭಿಜಿತ್ ದೀಪ್ಕೆ, ಸೌರವ್ ದಾಸ್, ರಿಂಕಾ ಇಂಥವರ ಆಟಿಟ್ಯೂಡಿಗೂ ಜಾರ್ಖಂಡ್ನ ವಿದ್ಯಾರ್ಥಿಗಳ ಆ ಜೆನ್ಜಿಗಳ ಹೋರಾಟದ ಒಂದು ವಿಜಯಕ್ಕೂ ಏನಾದರೂ ಸಂಬಂಧ ಇದೆಯೇ? ಅಥವಾ ಇದೆರಡು ಒಂದಿಯೇ? ಇದೆರಡು ಒಟ್ಟಾಗಿ ಸಾಗಬಹುದೇ? ಆಡಳಿತಕ್ಕೆ ಇದು ಪೂರಕವೋ ಮಾರಕವೋ? ಏನಿದು? ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಹಾಗೇನೆ ನನ್ನ ಮಾತು, ನನ್ನ ಅನಿಸಿಕೆ, ಅದರ ಜೊತೆಗೆ ನಿಮ್ಮ ಪ್ರತಿಕ್ರಿಯೆ, ನಿಮ್ಮ ಅನಿಸಿಕೆಯ ಒಂದು ಆ ಧಾತು ಕಮೆಂಟ್ ಬಾಕ್ಸ್ ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ಬರಲಿ. ಅದರ ಮೇಲೇನೆ ಒಂದು ಚರ್ಚೆಯನ್ನೋ ಸಂವಾದವನ್ನೋ ಮತ್ತೆ ನಾವು ಕಟ್ತಾ ಸಾಗಬಹುದು. ಮೊದಲನೇದಾಗಿ ಈ ಜಂತರ್ ಮಂತರ್ ಮತ್ತು ಜಾರ್ಖಂಡ್ ಎರಡು ಒಂದೇ ನೆಲೆಯ ಹೋರಾಟ. ಪರೀಕ್ಷಾ ಅಕ್ರಮ, ನೇಮಕಾತಿಯ ಅಕ್ರಮ, ಪರೀಕ್ಷೆಯ ಇಡೀ ವ್ಯವಸ್ಥೆಯ ಒಳಗಡೆ ದಶಕಗಳಿಂದಲೂ ಅಕ್ರಮವನ್ನೇ ಎಸಗ್ತಾ ತಮ್ಮ ಜೇಬನ್ನ ತುಂಬಿಸ್ಕೊಳ್ತಾ ಅಧಿಕಾರಶಾಹಿಯೊಟ್ಟಿಗೆ ಶಾಮೀಲಾಗ್ತಾ ಇರುವಂತ ವ್ಯವಸ್ಥೆಗಳ ವಿರುದ್ಧ ಜೆನ್ಜಿ ಯುವ ಸಮುದಾಯದ ಹೋರಾಟ. ಇದನ್ನ ರಾಜಕೀಯವಾಗಿ ಪರಿಭಾವಿಸಿದರೆ ರಾಹುಲ್ ಕೇಜ್ರಿವಾಲ್, ಅಖಿಲೇಶ್ ಯಾದವ್ ಅಥವಾ ನಮ್ಮ ನಾವಿಲ್ಲಿವರೆಗೆ ಅರ್ಬನ್ ನಕ್ಸಲ್ಸ್ ಅಂತ ಹೇಳ್ತಿದ್ದೆವು, ಈಗ ದಿಮಾಗಿ ನಕ್ಸಲ್ಸ್ ಅಂತ ನಮ್ಮ ಪ್ರಧಾನಿಯವರು ಹೊಸ ಶಬ್ದವನ್ನ ಕಾಯಿನ್ ಮಾಡಿದ್ದಾರೆ. ಅಂಥವರ ಅಟಾಟೋಪವನ್ನ ಇಟ್ಕೊಂಡು ನೋಡಬಹುದಾದಂತ ಚಳುವಳ ಬೇರೆ. ಅದು ನೇಪಾಳಕ್ಕೋ, ಶ್ರೀಲಂಕಾಕ್ಕೋ ಅಥವಾ ಬಾಂಗ್ಲಾದೇಶಕ್ಕೋ ಅದು ಅಟ್ಯಾಚ್ ಆಗ್ತಾ ಹೋಗುತ್ತೆ. ಮೋದಿ, ಅಮಿತ್ ಶಾ, ಸನಾತನ, ರಾಮ, ಕೃಷ್ಣ, ಬಿಜೆಪಿ ಈ ಎಲ್ಲ ಶಬ್ದಗಳನ್ನ ಅಲ್ಲಿ ಬಳಸಬೇಕಾಗತ್ತೆ. ಅದು ಹೋರಾಟ ಬೇರೆ. ರಾಜಕೀಯ ಪ್ರೇರಿತವಾದಂಥ ಜೆನ್ಜಿಗಳ ಹೋರಾಟವಲ್ಲದ ಹೋರಾಟ ಅದು ಜಂತರ್ ಮಂತರ್ ಹೋರಾಟ. ಅಲ್ಲಿ ಹಿಂಸೆ ಇತ್ತು, ಬೈಗಳ ಇತ್ತು, ಅಸಂವಿಧಾನಿಕ ಶಬ್ದಗಳಿದ್ವು. ಜಾರ್ಜ್ ಸೊರೋಸನಂತವರಿದ್ರು. ಅಮೆರಿಕ, ಚೈನಾ, ಪಾಕಿಸ್ತಾನ, ಬಾಂಗ್ಲಾ ಅಲ್ಲಿಂದೆಲ್ಲ ಪಿಜ್ಜಾಗಳು, ಶೆಲ್ಟರ್ಗಳು ಏನೇನು ಬರಬೇಕೋ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಭಟನೆ. ಅದು ಶ್ರೀಮಂತ ಪ್ರತಿಭಟನೆ. ಡಾನ್ಸ್ಗಳು, ಮುಜರಾಗಳು, ನೈಟ್ ಒಂದು ರೀತಿ, ಡೇ ಒಂದು ರೀತಿ. ಆಹಾಹಾ, ಪಿಕ್ನಿಕ್ಗೆ ಒಂದು ಹೋರಾಟವಾದದ್ದೇನಾದರೂ ಭಾರತದ ಸ್ವತಂತ್ರ ಭಾರತದಲ್ಲಿದ್ದರೆ ಅದು ಬಹುಶಃ ಅಭಿಜಿತ್ ದೀಪ್ಕೆಯ ನೇತೃತ್ವದ ರಾಹುಲ್ ಗಾಂಧಿ, ಕೇಜ್ರಿವಾಲ್ ಮತ್ತು ಅರ್ಬನ್ ನಕ್ಸಲ್ಸು, ದಿಮಾಗಿ ನಕ್ಸಲ್ಸ್ಗಳ ಪ್ರೇರೇಪಣೆ ಮತ್ತು ಸ್ಪಾನ್ಸರ್ಶಿಪ್ ಇದ್ದಂತ ಬಹಳ ದೊಡ್ಡ ಹೋರಾಟ. ನಮಗೆ 1.5-2 ತಿಂಗಳಲ್ಲಿ 2 ಉದಾಹರಣೆಗಳು ಬಹಳ ಪಕ್ಕ ಸಿಕ್ಕಿದ್ವು ನೋಡಿ.
ನೀವು ಯುವ ಸಮುದಾಯವನ್ನ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಯುವ ಸಮುದಾಯ ನಾಳಿನ ಭವಿಷ್ಯ. ಅವರಿಗೆ ಯಾವುದೇ ಆತಂಕ, ಯಾವುದೇ ತೊಂದರೆಗಳಾದರೂ ಈ ದೇಶದ ಪ್ರತಿಯೊಂದು ಆಡಳಿತಾತ್ಮಕ ವ್ಯವಸ್ಥೆ ಅದಕ್ಕೆ ಉತ್ತರಿಸತಕ್ಕದ್ದು, ಉತ್ತರದಾಯಿತ್ವವನ್ನು ಹೊರತಕ್ಕದ್ದು. ಇಡೀ ಪ್ರಪಂಚದಲ್ಲಿ ಒಂದು ದೇಶ ಅಂತಿದ್ರೆ ಯುವ ಸಮುದಾಯವನ್ನೇ, ಜೆನ್ಜಿಗಳನ್ನೇ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆತ್ಮಬಲ ಅಂತಿದ್ರೆ ಅದು ಭಾರತ. 2014ರಿಂದಲೂ ಇವತ್ತಿನವರೆಗೂ ಮೋದಿಯವರು ತನ್ನ ಒಂದು ಪ್ರತಿಯೊಂದು ಪ್ರತಿಜ್ಞೆಯ ಹೆಜ್ಜೆಗಳಲ್ಲೂ ಅದರ ಆಕರ ಪ್ರಜ್ಞೆ, ಅದರ ಧ್ರುವೀಕೃತ ಪ್ರಜ್ಞೆ, ಸ್ಫೂರ್ತಿ, ಭವಿಷ್ಯ ಅಂತ ಯಾರು ಅಂತ ಅವರು ಗಮನಿಸ್ತಾ ಬಂದಿದ್ದಾರೆ ಅಂತ ನೀವು ಹುಡುಕಿದ್ರೆ ಅದು ಜೆನ್ಜಿಗಳು, ಯುವ ಸಮುದಾಯ. ಈಗ ರಾಹುಲ್ ಗಾಂಧಿ ಅವರಿಗೋ, ಕೇಜ್ರಿವಾಲಿಗೋ, ಅಖಿಲೇಶ್ ಯಾದವ್ ಅಂತವರಿಗೋ ಅಥವಾ ಈ ದೇಶದ ಈ ದಿಮಾಗಿ ನಕ್ಸಲ್ಸ್ಗಳಿಗೋ ಈಗ ಜೆನ್ಜಿಗಳು, ಯುವ ಸಮುದಾಯ ಅಂತ ರಾಜಕೀಯ ಕಾರಣಕ್ಕಾಗಿ, ಸ್ವಾರ್ಥಕ್ಕಾಗಿ ಮೋದಿ ಮತ್ತು ಅಮಿತ್ ಶಾ ಅವರನ್ನ ದರೆಗಿಳಿಸುವುದಕ್ಕಾಗಿ ಈಗ ನೆನಪಾಗಿರಬಹುದು. ಆದರೆ ಮೋದಿ ಅವರಿಗೆ 2014-13ರಿಂದಲೇ ನೆನಪಾಗಿದೆ. ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಯುವ ಸಮುದಾಯವನ್ನ ಬಹಳ ಮುಖ್ಯವಾಗಿ ಗಮನಿಸಿದ ದಾಖಲೆಗಳಿದೆ. ಇಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕಂತ ಮಾಡೆಲ್ ಯಾವುದು? ಇದು ಜಂತರ್ ಮಂತರ್ನ ಒಂದು ಹೋರಾಟ, ಜೆನ್ಜಿ. ಅಲ್ಲಿ ನಾವು ಪ್ರಧಾನ್ ಅವರ ರಾಜೀನಾಮೆ ತೆಗೆದುಕೊಂಡಿದ್ದೇವೆ ಅನ್ನುವಂತ, ಆ ಗೆಲುವನ್ನ ಪಡೆದಿದ್ದೇವೆ ಅನ್ನುವಂತ ಆಟಿಟ್ಯೂಡ್ ಅನ್ನ ಹೊಂದಿದಂಥವರು. ಈಗ ಅದು ಸರ್ಕಾರಿ ನಮ್ಮ ತನಿಖಾ ಸಂಸ್ಥೆಗಳು ಯಾವ್ಯಾವ ರೀತಿಯಲ್ಲಿ ಅವರನ್ನ ಹಿಂಡ್ತಾ ಇವೆ, ಯಾವ್ಯಾವ ಬಿಲದಲ್ಲಿ ಯಾವ್ಯಾವ ರೀತಿಯ ಹೆಗ್ಗಣಗಳಿವೆ, ಇವರ ಕೈ ಎಲ್ಲೆಲ್ಲಿದೆ, ಎಲ್ಲೆಲ್ಲಿಂದ ಬಂತು, ಯಾಕೆ ಬಂತು, ಹೇಗೆ ಬಂತು. ಯಾಕೆಂತಂದ್ರೆ ಜಂತರ್ ಮಂತರ್ ಹೋರಾಟ ನಮ್ಮ ಇಡೀ ದೇಶದ ಜೆನ್ಜಿಗಳನ್ನೇ, ಯುವ ಸಮುದಾಯವನ್ನೇ ಹೇವರಿಕೆಯಲ್ಲಿ, ಹೇಸಿಗೆಯಲ್ಲಿ ತಿರಸ್ಕರಿಸುವ ಮಟ್ಟಕ್ಕೆ, ಉಪೇಕ್ಷಿಸುವ ಮಟ್ಟಕ್ಕೆ, ಉಗಿಯುವ ಮಟ್ಟಕ್ಕೆ ಈ ದೇಶದ ಸಭ್ಯಸ್ಥರು ಬಂದಿದ್ದಿದ್ರೆ ಅದಕ್ಕೆ ಕಾರಣವೇ ಅಭಿಜಿತ್ ದೀಪ್ಕೆ ಅಂಡ್ ಗ್ಯಾಂಗು. ನಿಜವಾದ ಸಾತ್ವಿಕವಾದಂತ ಯಾವುದೇ ಯುವ ಸಮುದಾಯ ಅಲ್ಲ. ಭಯೋತ್ಪಾದಕರು, ಕಿಡಿಗೇಡಿಗಳು, ರೇಪಿಸ್ಟ್ಗಳು, ದೇಶದ್ರೋಹಿಗಳು ಎಲ್ಲರೂ ಅಲ್ಲಿದ್ರು. ಇದು ನಮಗೆ ಒಂದು ಮಾಡೆಲ್ ಇಲ್ಲಿ ಸಿಗ್ತಾ ಇದೆ. ಈ ಜೆನ್ಜಿಗಳ ಹೋರಾಟದಲ್ಲಿ ಈಗ ಎರಡನೇ ಅತ್ಯಂತ ಪ್ರಬುದ್ಧವಾದ ವಿಜಯ ಜಾರ್ಖಂಡ್ ವಿದ್ಯಾರ್ಥಿಗಳದ್ದು. ಅವರು ಜೆನ್ಜಿಗಳೇ, ಅವರು ಯುವ ಸಮುದಾಯದ ಪ್ರಾತಿನಿಧಿಕ ಸ್ವರೂಪ. ಆದರೆ ಈ ವಿಜಯವನ್ನ ಯಾವ ರೀತಿ ಭಾವಿಸಬೇಕು? ನಮಗೆ ಎರಡು ಮಾಡೆಲ್ ಸ್ಪಷ್ಟವಾಗಿದೆ. ಒಂದು ರಾಜಕೀಯ ಪ್ರೇರಿತ, ಸ್ವಾರ್ಥ ಮತ್ತು ದೇಶದ್ರೋಹಿ ನೆಲೆಗಳಲ್ಲಿ ಹುಟ್ಟಿದಂತ ಒಂದು ಚಳವಳ. ಇನ್ನೊಂದು ಹಸಿವು, ಪ್ರಾಮಾಣಿಕತೆ, ನಿರ್ದಿಷ್ಟ ಗುರಿ, ಭವಿಷ್ಯ. ನಿಜವಾಗಿಯೂ ಯುವ ಸಮುದಾಯದ ನೋವಿನ ಇಡೀಯದಾದಂಥ ಪ್ರಚಂಡವಾದಂಥ ಒಂದು ಅಗ್ನಿಕುಂಡದಿಂದ ಹುಟ್ಟಿ ಬಂದಂತ ಪ್ರಾಮಾಣಿಕ ಹೋರಾಟ, ಸಾತ್ವಿಕ ಹೋರಾಟ, ನ್ಯಾಯಯುತವಾದ ಹೋರಾಟ, ಸಾಂವಿಧಾನಿಕ ಹೋರಾಟ. ಇಲ್ಲಿ ಯಾವುದೇ ಜಿರ್ಲೆಗಳನ್ನು ಬಿಟ್ಟುಕೊಳ್ಳಿಲ್ಲ. ಇವರು ಜಿರ್ಲೆ ಪಾರ್ಟಿ ಅಲ್ಲ. ಯಾವುದೇ ರಾಜಕೀಯದ ವ್ಯಕ್ತಿಗಳನ್ನು ಸುಳಿಲಿಕ್ಕೆ ಬಿಟ್ಟಿಲ್ಲ. ರಾಹುಲ್ ಗಾಂಧಿ ಅವರ ಪ್ರಾತಿನಿಧಿಕವಾಗಿ ಬಂದಂತ ಒಂದು ಹೆಣ್ಣುಮಗಳು ಅಲ್ಲಿ ಹುಳಿ ಹಿಂಡ್ಲಿಕ್ಕೆ ಆರಂಭಿಸಿದ ತಕ್ಷಣ ಮುಖಕ್ಕೆ, ಮೈಗೆ ಶಾಯಿಯನ್ನ ಚೆಲ್ಲಿ ಹೊರಡಿ ಅಂತ ಹೊರಡಿಸಿದ್ರು. ಓಪನ್ ಆಗಿ ಹೇಳಿದ್ರು, ಯಾರು ಬರಬೇಡಿ, ಯಾವ ಜಿಲ್ಲೆಗಳು ಬೇಕಾಗಿಲ್ಲ ನಮಗೆ, ಯಾವ ರಾಜಕೀಯ ಪಕ್ಷದ ಪ್ರೇರಿತ ಅಲ್ಲ ನಾವು ಪಕ್ಷಾತೀತ. ನಮ್ಮದು ಒಂದೇ ಗುರಿ, ಯುವ ಸಮುದಾಯಕ್ಕೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ, ನಮ್ಮ ಭವಿಷ್ಯಕ್ಕೆ ಇಲ್ಲಿ ಕತ್ರಿ ಬಿದ್ದಿದೆ. ನಮ್ಮ ಹಸಿವು ಏನು ಅಂತಂದ್ರೆ ಜ್ಞಾನ. ಆ ಜ್ಞಾನಾರ್ಜನೆಗೆ ನಮಗಿಲ್ಲಿ ಸರಿಯಾದ ನೆಲೆ ಸಿಗ್ತಾ ಇಲ್ಲ. ನಮಗಿಲ್ಲಿ ಅನ್ಯಾಯ ಆಗಿದೆ. ನಾವು ರಾಜೀನಾಮೆ ಕೇಳ್ತಾ ಇಲ್ಲ. ನಾವು ಬಿಜೆಪಿಯೋ, ಕಾಂಗ್ರೆಸ್ಸೋ, ಜನತಾದಳವೋ, ಇನ್ನೊಂದೋ, ಆಮ್ ಆದ್ಮಿಯೋ, ನೋ ವೇ. ನಾವು ವಿದ್ಯಾರ್ಥಿಗಳು, ನಾವು ಯುವ ಸಮುದಾಯ, ನಾವು ಸ್ವತಂತ್ರರಿದ್ದೇವೆ. ಎಂತ ಅದ್ಭುತವಾದ ಚಳವಳ ಅದೊಂದು ಮಾದರಿ. ಒಂದು ಯುವ ಸಮುದಾಯ ತನ್ನ ಹಕ್ಕಿಗಾಗಿ, ತನ್ನ ಆಶಯಕ್ಕಾಗಿ, ತನಗಾದ ಅನ್ಯಾಯಕ್ಕಾಗಿ ಹೋರಾಟವನ್ನ ಮಾಡಬೇಕು ಅಂತಂದ್ರೆ ಅದು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಜಾರ್ಖಂಡ್ ವಿದ್ಯಾರ್ಥಿಗಳು ಗುಡ್ಡಗಾಡು ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳು. ಅವರು ಈ ಪೇಟೆ ಪಟ್ಟಣದ ಗಿಲೀಟಿಗೆ ಮುಖ ಮಾಡಿ ನಿಂತವರಲ್ಲ. ಆದ್ರಿಂದಲೇ ಆ ಹೋರಾಟ ನಿರಕ್ಕಾಗಿತ್ತು, ಖಡಕ್ಕಾಗಿತ್ತು ಮತ್ತು ಗುರಿ ಪ್ರಜ್ಞೆಯಿಂದ ಕೂಡಿತ್ತು. ಅವರು ಎಲ್ಲಿಯೂ ಅದನ್ನ ಬೈಪಾಸ್ ಮಾಡ್ಲಿಕ್ಕೆ ಬಿಟ್ಟೇ ಇಲ್ಲ, ಸ್ಪಷ್ಟವಾಗಿ. ಆದರೆ ಎಂಥ ಒಂದು
ಕಡು ಕಠಿಣ ಹೋರಾಟ. ತಲೆ ಮೇಲೆ ಯಾವುದೇ ಒಂದು ಟಾರ್ಪಲಿನ್ ಇಲ್ಲ, ನೆಲದ ಮೇಲೆ ಹಾಸ್ಕೊಳ್ಳಿಕ್ಕೆ ಒಂದು ಚಾಪೆ ಇಲ್ಲ, ಮಳೆ ಗಾಳಿ ಚಳಿ. ಏನ್ 4 ದಿನ ಮಾಡ್ಬಿಡ್ತಾರೆ ಇವ್ರು, ಏನೋ ಈ ರೀತಿಯ ಅತಂತ್ರದಲ್ಲಿ ಏನ್ ಮಾಡ್ತಾರೆ? ದೇವಸ್ಥಾನದ ಮಂಡಕ್ಕಿ ಬೆಲ್ಲ ತಿಂದುಕೊಂಡು ಹೋರಾಟ ಮಾಡುವವರು ಎಷ್ಟು ದಿನ ಹೋರಾಟ ಮಾಡ್ತಾರೆ? ಹೇಮಂತ್ ಸೊರೇನ್ ಭಾವಿಸಿದ್ರು, ರಾಹುಲ್ ಗಾಂಧಿಯೂ ಭಾವಿಸಿದ್ರು, ಕೇಜ್ರಿವಾಲ್ ಭಾವಿಸಿದ್ರು, ಎಲ್ಲರೂ ಭಾವಿಸಿದ್ರು. ಈ ಬುಡಕಟ್ಟು ಜನಾಂಗದ ಯಾವುದೇ ಪಕ್ಷದ ನೆರವಿಲ್ಲದ, ಯಾವುದೇ ಜೊಮೆಟೊ ಇಲ್ಲ, ಸ್ವಿಗ್ಗಿ ಇಲ್ಲ, ಯಾವುದೇ ಆಹಾರವೂ ಎಲ್ಲಿಂದ ಬೇರೆ ದೇಶದಿಂದಲೂ ಬರ್ತಾ ಇಲ್ಲ, ಯಾವ ದೇಶದ ದೊಡ್ಡ ದೊಡ್ಡ ದೊಣ್ಣೆ ನಾಯಕರು ಭಾರತವನ್ನ ಕೆಡವಲಿಕ್ಕೆ ಹೊರಟವರು ನಾವು ನಿಮ್ಮೊಟ್ಟಿಗಿದ್ದೇವೆ ಅಂತ ಬೊಗಳ್ತಾ ಇಲ್ಲ, ಏನೂ ಇಲ್ಲ. ಸ್ವಾತಿ ಹನಿಯ ಮುತ್ತಿನ ಅಷ್ಟೇ ನಿರಭ್ರವಾದ ಶುಭ್ರವಾದ ಒಂದು ಗುರಿಯನ್ನ ಇಟ್ಟುಕೊಂಡು ಹೋರಾಟ ಮಾಡಿದಂತ ಹೋರಾಟ ಅದು ನಿಜವಾದ ಯುವ ಶಕ್ತಿ, ಅದು ನಿಜವಾದ ಜಂಜಿಗಳ ಹೋರಾಟ, ಕೆಚ್ಚೆದೆಯ ಹೋರಾಟ. ಅವರ ಡಿಮಾಂಡ್ ಏನು? ಅಷ್ಟೇ. ಇಲ್ಲಿ ಅಕ್ರಮ ಪರೀಕ್ಷಾ ವ್ಯವಸ್ಥೆಯನ್ನ, ಸಂಸ್ಥೆಯನ್ನ ಟಿಡಿಪಿ ನೀವು ಕೈ ಬಿಡಬೇಕು, ಅದು ಆಲ್ರೆಡಿ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ. ಅದರ ಜೊತೆಗೆ ಅಕ್ರಮವಾಗಿ ಪರೀಕ್ಷೆಗಳು ಏನೇನ್ ನಡೆದಿದ್ದೇವೆ ಅದನ್ನೆಲ್ಲ ರದ್ದು ಮಾಡಬೇಕು, ಹೊಸದಾಗಿ ಪರೀಕ್ಷೆಯನ್ನ ಮಾಡಬೇಕು, ಸಮಗ್ರವಾದ ತನಿಖೆ. ಸಿಐಡಿ ಮೇಲೆ ನಮಗೆ ನಂಬಿಕೆಗಳಿಲ್ಲ, ಸಿಬಿಐ ಮೇಲೆ ನಂಬಿಕೆ ಇದೆ, ಅದನ್ನು ತನಿಖೆ ಮಾಡಿ. ಈಗ ಹೇಮಂತ್ ಸೊರೇನ್ ಸಂಪೂರ್ಣವಾಗಿ ಮಳೆದಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ನಡೆದಂತ ಎಲ್ಲ ಅಕ್ರಮವಾಗಿ ನಡೆದಂತ ಪರೀಕ್ಷೆಗಳನ್ನು ರದ್ದು ಮಾಡಿದ್ದಾರೆ. ಇಲ್ಲಿಯವರೆಗೆ ಜಾರ್ಖಂಡ್ನಲ್ಲಿ ತಾವೇ ಅಂತ ಹೇಳಿ ಅತ್ಯಂತ ಅಕ್ರಮವಾಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕಲ್ಲು ಎಸೆತಾ ಇದ್ದಂತ ಆ ಪರೀಕ್ಷಾ ವ್ಯವಸ್ಥೆಯನ್ನ ನಡೆಸ್ತಾ ಇರುವಂತ ಟಿಡಿಪಿಯನ್ನ ರದ್ದು ಮಾಡಲಾಗಿದೆ. JSSC, JPSC, CCLG ಎಲ್ಲವನ್ನು ಕಂಪ್ಲೀಟ್ ಬರ್ಖಾಸ್ತುಗೊಳಿಸಲಾಗಿದೆ. ಇದು ಜಾರ್ಖಂಡ್ ವಿದ್ಯಾರ್ಥಿಗಳಿಗೆ ಸಿಕ್ಕಿದಂತ ಒಂದು ಚಾರಿತ್ರಿಕವಾದಂತ ವಿಜಯ, ಬಹಳ ದೊಡ್ಡ ವಿಜಯ ಇದು. ನೀವು ಸತ್ ಪ್ರಮಾಣದಲ್ಲಿ ಸರಿಯಾದ ದಾರಿಯಲ್ಲಿ ಸರಿಯಾದ ಗುರಿಯನ್ನಿಟ್ಕೊಂಡು ಎಂತ ಕಠಿಣವಾದಂತ ಪರಿಸ್ಥಿತಿಯೇ ಎದುರು ಬಂದ್ರು ಎದೆಗುಂದುವುದಿಲ್ಲ. ಅಡಿಯ ಮುಂದೆಡೆ ಸ್ವರ್ಗ, ಅಡಿಯ ಹಿಂದೆಡೆ ನರಕ, ಹಿಂದೆಡುವ ಪ್ರಶ್ನೆ ಇಲ್ಲ. ಸಾವು ಬಂದ್ರೆ ಬರ್ಲಿ. ಅಲ್ಲಿ ಅಮರಣ ಅಂತ ಉಪವಾಸ ಕೂತಂತ ವ್ಯಕ್ತಿ ಅದನ್ನೇ ಹೇಳ್ತಾ ಇದ್ರು. ಇದನ್ನ ರಾಜಕೀಯ ಮಾಡೋದಿಲ್ಲ, ನಾವು ಕಾಂಪ್ರಮೈಸ್ ಆಗುದಿಲ್ಲ, ನಮಗೆ ಯಾವುದೇ ಜಿರ್ಲೆಗಳು ಇನ್ನೊಂದೋ ಮಗದೊಂದೋ ಬೇಕಾಗಿಲ್ಲ. ನಮ್ಮ ಗುರಿ ಬಹಳ ನಿಚ್ಚಳವಾಗಿದೆ. ನಮ್ದು ಸರ್ಕಾರದ ವಿರುದ್ಧವೂ ಅಲ್ಲ, ಯಾರೇ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇಲ್ಲ. ಸರಿಯಾದ ರೀತಿಯಲ್ಲಿ ಪರೀಕ್ಷೆ ಮಾಡಿ, ಸರಿಯಾದ ರೀತಿಯಲ್ಲಿ ನೇಮಕ ಮಾಡಿ, ನಮ್ಮ ಭವಿಷ್ಯವನ್ನ ಉಜ್ವಲ ಮಾಡಿ, ಅಷ್ಟೇ. ಯಾರ ಬಗ್ಗೂ ಯಾವುದೇ ಕೀಳು ಅಭಿರುಚಿಯ ಒಂದೇ ಒಂದು ವಿಷಯಗಳಾಗಲಿ ಅಥವಾ ವಿಡಿಯೋಗಳಾಗಲಿ ಮಾತುಗಳಾಗಲಿ ಜಾರ್ಖಂಡ್ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಬರಲಿಲ್ಲ ಅನ್ನೋದೇ ಅವರ ಆತ್ಮ ಸಂಯಮಕ್ಕೆ, ಅವರ ಗುರಿ ನಿಚ್ಚಳತೆಗೆ ಮತ್ತು ತಾವು ಯಾಕಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಅನ್ನುವಂತ ಬಹಳ ಸ್ಪಷ್ಟತೆಗೆ ಸಾಕ್ಷಿ. ಜಂತರ್ ಮಂತರಲ್ಲಿ ಅದೇ ಇರಲಿಲ್ಲ. ಜಂತರ್ ಮಂತರಲ್ಲಿ ಮಜಾ ಉಡಾಯಿಸುವಂತ ವ್ಯಕ್ತಿಗಳಿಂದ ತುಂಬಿ ತುಳುಕ್ತಾ ಇತ್ತು. ಅದರ ಗುರಿ ಒಂದೇ, ಮೋದಿ ಸರ್ಕಾರವನ್ನ ಎಂಬೆರೆಸ್ ಮಾಡುವುದು ಮತ್ತು ಕೆಳಗಿಳಿಸಬೇಕು. ಇಡೀ ವಿಶ್ವ ಮಟ್ಟದಲ್ಲಿ ಮೋದಿಯವರ ಚರಿಷ್ಮವನ್ನ ಸಂಪೂರ್ಣವಾಗಿ ಹಾಳುಗೆಡಬೇಕು. ಇಡೀ ದೇಶದ ಅಭಿವೃದ್ಧಿಯ ನಾಗಾಲೋಟಕ್ಕೆ ಒಂದು ದೊಡ್ಡದಾದಂತ ಆಘಾತವನ್ನ ಮಾಡಬೇಕು. ಪಾಪ ಈ ಮಕ್ಕಳಿಗೆ ಅದು ಯಾವುದು ಇರಲಿಲ್ಲ. ಯುವ ಸಮುದಾಯ ಯಾವತ್ತೂ ಅದು ನಿಷ್ಕಳಂಕವಾಗಿ ಇರುತ್ತೆ. ಅದನ್ನ ಬಳಸ್ಕೊಂಡು ಇದನ್ನೇ ಕೆಂಪು ಕೋಟೆಯಲ್ಲಿ ದಿಮಾಗಿ ನಕ್ಸಲಿಸಂ ಅಂತ ಮೋದಿಯವರು ನೇರವಾಗಿ ಅಟ್ಯಾಕ್ ಮಾಡಿದ್ದು ಇದೇ ಕಾರಣಕ್ಕಾಗಿ. ಮುಗ್ಧರಿದ್ದಾರೆ, ಶುದ್ಧರಿದ್ದಾರೆ, ಅವರು ಭವಿಷ್ಯದ ಬಗ್ಗೆ ಅಹೋರಾತ್ರಿದ್ದು ಕಠಿಣವಾದ ಪರಿಶ್ರಮ ತಪಸ್ಸು ಪಡುವವರು. ಅಂತ ಮುಗ್ಧ ಮಕ್ಕಳನ್ನ ನಿಮ್ಮ ಈ ನಕ್ಸಲಿಸಂಗೆ ಒಳಪಡಿಸಬೇಡಿ, ಅವರಿಂದ ಮಕ್ಕಳನ್ನ ರಕ್ಷಿಸಬೇಕಾದ ಜವಾಬ್ದಾರಿ ನಮಗಿದೆ ಅನ್ನೋದನ್ನ ಮೋದಿ ಅವರು ಹೇಳಿದ್ದಿದೇ ಕಾರಣಕ್ಕಾಗಿ. ನೋಡಿ, ಹೇಮಂತ್ ಸೊರೇನ್ ಈ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ಒಂದು ಹಂತದವರೆಗೆ ಅವರು ರಾಜಕೀಯವನ್ನೇ ಮಾಡಿದ್ರು. ಏನ್ ಮಾಡ್ತಾರೆ ನೋಡ್ಬಿಡೋಣ, ಯಾವ ಕಾರಣಕ್ಕೂ ನಾವು ಮಣಿಯೋ ಪ್ರಶ್ನೆ ಇಲ್ಲ. ಈ ವಿದ್ಯಾರ್ಥಿಗಳ ಹೋರಾಟ ಏನ್ ದೊಡ್ಡ ಮಟ್ಟದಲ್ಲಿ ನಡೆಯೋ ಸಾಧ್ಯತೆ ಇಲ್ಲ. ಯಾಕಂದ್ರೆ ಯಾವುದೇ ರಾಜಕೀಯವಾದಂತ ಪಕ್ಷದ ಹಿನ್ನೆಲೆ ಇಲ್ಲ, ಪ್ರೋತ್ಸಾಹಕರಿಲ್ಲ, ಪ್ರಾಯೋಜಕರಿಲ್ಲ, ಜಿರ್ಲೆಗಳಂತೂ ಒಳಗೆ ಬಿಟ್ಕೊಂಡೇ ಇಲ್ಲ. ಈ ಪುಟ್ಟ ಒಂದು ಗ್ಯಾಂಗು ಅಥವಾ ಈ ಪುಟ್ಟ ಒಂದು ಸಂಘಟನೆ ಬುಡಕಟ್ಟು ಜನಾಂಗದಿಂದ ಬಂದಂಥವರು, ವಿಶ್ವಕ್ಕೆ ಮುಖವನ್ನ ತೋರಿಸದೇ ಇದ್ದಂಥವರು ಏನು ಕಡ್ದು ಕಟ್ಟಿ ಹಾಕ್ಯಾರು ಅಂತ ಅಂದ್ಕೊಂಡಿದ್ರು. ಅದು ತಪ್ಪಾಯ್ತು. ಕಾಂಗ್ರೆಸ್ಸು
ಬೆಂಬಲಿತ ಸರ್ಕಾರ ಇದ್ದೂ ಕೂಡ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಆಯಿತು. ಪೊಲೀಸರು ದಾಂಗುಡಿ ಇಟ್ರು. ಇನ್ನು ಮಾಡಬಾರದ ರೀತಿಯ ಎಲ್ಲ ಹಿಂಸಾತ್ಮಕವಾದಂತ ಒಂದು ಪ್ರಹಾರ ಅವರ ಮೇಲೆ ಆಯಿತು. ಅದರಿಂದ ಅವರು ಹಿಂದೇಟು ಹಾಕ್ತಾರೆ ಅಂತ ತಿಳ್ಕೊಂಡಿತ್ತು ಜಾರ್ಖಂಡ್ ಸರ್ಕಾರ, ಹೇಮಂತ್ ಸೊರೇನ್. ಆದ್ರೆ ಇಲ್ಲ, ಅದರ ರಕ್ತವೇ ಅಂತದ್ರಿ. ಅದು ಕಲುಷಿತ ಅಲ್ಲ, ಅದು ಜಂತರ್ ಮಂತರದಲ್ಲ, ಅದು ಶುದ್ಧ ಖಡಕ್ ಗುಡ್ಡಗಾಡು ಬುಡಕಟ್ಟು ಜನಾಂಗದ DNA. ಅದು ಕೆಚ್ಚಿದೆ, ಅದಕ್ಕೆ ಸತ್ರು ಪರವಾಗಿಲ್ಲ, ನಾವು ಹಿಂದಡಿಯುವ ಪ್ರಶ್ನೆನೇ ಇಲ್ಲ ಅಂತ. ಆವಾಗ ಹೇಮಂತ್ ಸೊರೇನ್ ಮಣಿಬೇಕಾಯ್ತು. ಇದರ 24-28 ಗಂಟೆಯ ಮೊದಲೇನೋ ಒಂದು ರಾಹುಲ್ ಗಾಂಧಿ ಅವರು ಒಂದು ಪತ್ರ ಬರೆದಿದ್ದಾರೆ, ಏನಾದ್ರೂ ಮಾಡಿ ಪ್ರತಿಭಟನೆಯನ್ನ ನಿಲ್ಲಿಸಿ. ಆವಾಗ ಹೇಮಂತ್ ಸೊರೇನ್ ಅವರ ಬಗ್ಗೆ ಇಲ್ಲಿಯವರೆಗೆ ಅವರು ಪೊಲೀಸನ್ನ ಬಳಸಿದ್ರು, ವಿದ್ಯಾರ್ಥಿಗಳ ಮೇಲೆ ಅಮಾನುಷವಾದದ್ದು, ಅವೆಲ್ಲದರ ಬಗ್ಗೆ ನಮ್ಮ ಆಕ್ಷೇಪ ಇದೆ. ಆದರೆ ಆ ಮನುಷ್ಯನಿಗೆ ಅವರದೇ ಆದಂತ ಒಂದು ಒಳಗಿನ ಸೈದ್ಧಾಂತಿಕವಾದ ತಿಳುವಳಿಕೆ ಇದೆ ಅನ್ನೋದನ್ನ ಅವರು ರಾಹುಲ್ ಗಾಂಧಿಗೆ ಮಾಡಿದ ವಾರ್ನಿಂಗ್ ಇದೆಯಲ್ಲ, ಅದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಅವ್ರು ಹೇಳಿದ್ರು, ನಾವು ಈ ಸಮಸ್ಯೆಯನ್ನ ಬಗೆಹರಿಸ್ತೇವೆ, ನಾವು ನೋಡ್ಕೊಳ್ತೇವೆ, ನೀವು ಇಂಟರ್ಫಿಯರ್ ಆಗಬೇಡಿ, ಅದರ ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಇದರಲ್ಲಿ ತಲೆ ಹಾಕಲೇಬೇಡಿ, ಖಡಕ್ ಆಗಿ ಬರಲೇಬೇಡಿ, ನಮ್ಮನ್ನ ಯಾವ ಕಾರಣಕ್ಕೂ ಕೇಳಬೇಡಿ, ನೀವು ಇದರಲ್ಲಿ ಇಂಟರ್ಫಿಯರ್ ಆಗಬೇಡಿ. ಅದರ ಜೊತೆಗೆ ನೀವೇನಾದ್ರೂ ರಾಂಚಿಗೆ ಬಂದು ಪ್ರತಿಭಟನೆ ಅಥವಾ ಅವರೊಟ್ಟಿಗೆ ಸೇರ್ಕೊಳ್ಳೋದೋ ಅವರಿಗೆ ಬೆಂಬಲಿಸೋದೋ ಇಂಥದ್ದೇನಾದ್ರೂ ನೀವು ಮಾಡ್ತೀರಿ ಅಂತ ಆದರೆ ತಕ್ಷಣ ನಿಮ್ಮ ಬೆಂಬಲವನ್ನ ವಾಪಸ್ ತೆಗೆದುಕೊಳ್ಳಿ. ಮುಗ್ದೋಯ್ತಲ್ಲ. ಇದು ಹೇಮಂತ್ ಸೊರೇನ್ನ ಗಡ್ಸು. ರಾಜಕೀಯವಾಗಿ ಅವ್ರ ಪರ್ಯಾಯ ಬೇರೆ ಆಲೋಚನೆ ಮಾಡಿರಬಹುದು, ಅದು ಪ್ರಶ್ನೆ ಬೇರೆ. ಆದರೆ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಬೆಂಬಲ ಕೊಟ್ಟಿದ್ದೇವೆ ಅನ್ನುವ ಕಾರಣಕ್ಕಾಗಿ ನೀವು ನನ್ನ ಸೊಂಟಕ್ಕೆ ಹಗ್ಗ ಹಾಕಿ ಕುಣಿಸ್ಲಿಕ್ಕೆ ನೀವು ಬಿಟ್ಟ ಮಂಗ ಅಲ್ಲ ನಾನು. ಬಿ ಕೇರ್ಫುಲ್. ಪಂಚೇಂದ್ರಿಯಗಳನ್ನು ಮುಚ್ಕೊಂಡು ಕೂತಿದ್ದಾರೆ ರಾಹುಲ್ ಗಾಂಧಿ. ಈಗ ಹೇಮಂತ್ ಸೊರೇನ್ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಮತ್ತೆ ಅವರ ಹೋರಾಟದ ಒಂದು ಪ್ರಾಮಾಣಿಕತೆಯನ್ನ ಮನ್ನಿಸಿ, ಅವರು ಕೇವಲ ನಾಮಕಾವಸ್ಥೆ ಮಕ್ಕಳಿಗೆ ಆಯ್ತು ಮಾಡ್ಬಿಡ್ತೇನೆ ಅಂತ ಹೇಳಿಲ್ಲ. 10 ವರ್ಷಗಳಲ್ಲಿ ನಡೆದಂತ ಪರೀಕ್ಷಾ ಅಕ್ರಮ, ನೇಮಕಾತಿ ಅಕ್ರಮ ಇವೆಲ್ಲವನ್ನ ರದ್ದುಗೊಳಿಸಿ ನೀವೇನು ಭಾವಿಸಿದ್ದೀರಿ, ಏನು ಅಪೇಕ್ಷಿಸಿದ್ದೀರಿ, ಏನಾಗಬೇಕು ಅಂತ ಆಶಿಸಿದ್ದೀರಿ, ಅದನ್ನು ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಇದು ಮಣಿಯುವಿಕೆಯ ಅಥವಾ ಮಕ್ಕಳ ಮನಸ್ಸಿನ ಆಳವನ್ನ ಅರ್ಥ ಮಾಡಿಕೊಂಡಂತ ಒಬ್ಬ ಮುಖ್ಯಮಂತ್ರಿಯ ಪರಮ ವಿಜಯವೋ ಅಂತ ನಾವು ನಿರ್ಧಾರ ಮಾಡಬೇಕು. ರಾಜಕೀಯ ಅಂತಂದ್ಮೇಲೆ ಅವರು ಏಕದಂ ಪ್ರತಿಭಟನೆ ಮಾಡಿದ ತಕ್ಷಣ ಹೋಗಿ ಅಲ್ಲಿ ರತ್ನಗಂಬಳಿ ಹಾಸಿ ಅವ್ರನ್ನೆಲ್ಲ ಒಪ್ಪಿದೆ ಬನ್ನಿ ಅಂತ ಹೇಳುವುದಿಲ್ಲ. ಅಲ್ಲದೆ ಅವರದೇ ಆದಂತ ಕೆಲವು ಸ್ಟೆಪ್ಗಳು ಇರ್ತವೆ. ಆದರೆ ಕೊನೆಗೂ ಅವನ್ನೆಲ್ಲ ಅರ್ಥ ಮಾಡಿಕೊಂಡು, ಮಕ್ಕಳನ್ನ ಅರ್ಥ ಮಾಡಿಕೊಂಡು ಅವರಿವತ್ತು ಏನು ಮಣಿದು ಗೆದ್ದಿದ್ದಾರೆ, ಅದು ಬಹಳ ದೊಡ್ಡ ಸಂಗತಿ. ಅದರ ಜೊತೆಗೆ ಈ ದೇಶಕ್ಕೆ ಜಂತರ್ ಮಂತರ್ ಜಂಜಿಗಳು ಬೇಕೋ, ಜಾರ್ಖಂಡಿನ ವಿದ್ಯಾರ್ಥಿಗಳ ಆ ಒಂದು ಸಾತ್ವಿಕವಾದ ಕೆಚ್ಚು, ರೊಚ್ಚು, ನೆಚ್ಚು, ನಾವಿಟ್ಟ ಹೆಜ್ಜೆಯ ಬಗ್ಗೆ ನಮಗಿರುವಂತ ಸ್ಪಷ್ಟತೆ, ನಾವು ಸಾಧಿಸಬೇಕು ಅಂತ ಹೊರಟ್ರೆ ಸಬಳವನ್ನಾದರೂ ನುಂಗುತ್ತೇವೆ, ಹಿಂದಡಿ ಇಡುವ ಪ್ರಶ್ನೆ ಇಲ್ಲ ಅನ್ನುವಂತ ಆ ಒಂದು ಮಾದರಿಯಾದ ಚಳವಳ ಮತ್ತು ಜಂಜಿಗಳು ಬೇಕು ಅನ್ನೋದು ಆಯ್ಕೆಗೆ ಬಿಟ್ಟಂತಿದೆ. ಜಾರ್ಖಂಡ್ ವಿದ್ಯಾರ್ಥಿಗಳು ಇಡೀ ಯುವ ಸಮುದಾಯದ ಸಾತ್ವಿಕ ಪ್ರಾತಿನಿಧಿಕತ್ವವನ್ನ ತಮ್ಮ ಹೋರಾಟದ ಮೂಲಕ ಈ ದೇಶದ ನೆಲದಲ್ಲಿ ರುಜುಗೊಳಿಸಿದ್ದಾರೆ. ಅವರಿಗೆ ಅಭಿನಂದಿಸಬೇಕು. ಇಂಥ ಚಳವಳಿಗಳಾಗಬೇಕು. ಇಂಥ ಮನೋಭಾವದ ಯುವ ಸಮುದಾಯ ಎದ್ದು ನಿಲ್ಲಬೇಕು. ಅದು ರಚನಾತ್ಮಕವಾಗಿರುತ್ತೆ, ಮತ್ತೆ ಅದು ಅಭಿವೃದ್ಧಿಗೆ ಪೂರಕವಾಗಿರುತ್ತೆ, ಒಂದು ಆಡಳಿತದ ಕಿವಿ ಹಿಂಡುವ ಹಾಗಿರುತ್ತೆ ಅದು. ಅದಕ್ಕೆ ಈ ಚಳವಳ ಒಂದು ದೊಡ್ಡ ಮಾದರಿ. ಅದರ ಜೊತೆಗೇನೆ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಜಾರ್ಖಂಡ್ನ ಮಕ್ಕಳು ಜಂತರ್ ಮಂತರಿನ ಜಂಜಿಗಳ ಹೋರಾಟವನ್ನ ಲಿಟ್ಮಸ್ ಪೇಪರ್ ಇಟ್ಟು ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ಈ ದೇಶದ ಜನತೆಗೆ ಬಿಟ್ಟುಕೊಟ್ಟಿದ್ದಾರೆ. ನಾವು ಚಳವಳ ಮಾಡಿದ್ದೇವೆ ನೋಡಿ, ಅದು ಹೇಗಿದೆ ನಿಜವಾದ ಯುವ ಸಮುದಾಯದ ಒಂದು ಒಡಲಿನ ಹಸಿವಿನ ಒಂದು ಅಭಿವ್ಯಕ್ತಿ. ಅದೇ ಈ ಜಂತರ್ ಮಂತರ್ನವರು ಏನು ಮಾಡಿದ್ರು ಅದನ್ನು ನೀವು ನೋಡಿದ್ದೀರಿ. ನಾವು ಹೇಗೆ ನಿಷ್ಕಲ್ಮಶವಾಗಿ ಚಳವಳ ಮಾಡಿದೆವು, ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಅವರೊಂದು ತೋರು ಬೆರಳು. ಆ ಮೂಲಕ ಜಂತರ್ ಮಂತರ್ನಲ್ಲಿ ನಡೆದಂಥ ಎಲ್ಲ ದಗಲಬಾಜಿಗಳು ಅಥವಾ ಎಲ್ಲ ದೇಶದ್ರೋಹಿ ಚಟುವಟಿಕೆಗಳು, ದಿಮಾಗಿ ನಕ್ಸಲ್ಗಳ ಅಬ್ಬರ ಇವೆಲ್ಲವೂ ಈಗ ಎಕ್ಸ್ಪೋಸ್ ಆಗಿದೆ. ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ, ಕೇಜ್ರಿವಾಲ್, ಅಖಿಲೇಶ್ ಯಾದವ್. ಈ ಇಂಡಿ ಕೂಟದ ಇರಾದೆ
ಈ ದೇಶದ ಯುವಕರನ್ನ ಬಳಸ್ಕೊಂಡು, ಯುವತಿಯರನ್ನ ಬಳಸ್ಕೊಂಡು, ಜೆನ್ಜಿಗಳನ್ನ ಬಳಸ್ಕೊಂಡು ಯಾವ ರೀತಿಯ ದೇಶದ್ರೋಹದ ಒಂದು ದೊಡ್ಡ ಹಂಗಾಮವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ರು ಅನ್ನೋದು ಕೂಡ ಜಾರ್ಖಂಡ್ ವಿದ್ಯಾರ್ಥಿಗಳು ಯಾವುದೇ ಪ್ರತಿಕ್ರಿಯೆಗಳನ್ನ ಕೊಡದೇನೆ ಸಾತ್ವಿಕವಾದಂತ ತಮ್ಮ ಕೃತುಶಕ್ತಿಯ ಮೂಲಕ ಈ ದೇಶದ ಎದುರು ಎಕ್ಸ್ಪೋಸ್ ಮಾಡಿದ್ದಾರೆ. ನಿಮಗೇನು ಅನ್ನಿಸ್ತದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನೇರವಾಗಿ ತಿಳಿಸಿ. ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ನಮ್ಮೊಟ್ಟಿಗೆ ಸದಾ ಇರಿ. ನಮಸ್ತೆ.